ಪಕ್ಕದ ತಮಿಳುನಾಡು ಡಿಲಿಮಿಟೇಷನ್ ಕೇಳಿಸ್ತಾ ಅನ್ನ ಆದ್ಯತೆಯನ್ನಾಗಿ ತಗೊಂಡು ಜನರಲ್ಲಿ ಅರಿವು ಮೂಡಿಸ್ತಿದೆ. ಏನಾಗ್ತಿದೆ, ಒಂದ್ ವೇಳೆ ಏನಾದ್ರು ಹೌದು. ಡಿಲಿಮಿಟೇಷನ್ ಆಗಿದೆ ಆದ್ರೆ ಏನ್ ಸಮಸ್ಯೆ ಆಗುತ್ತೆ, ಉತ್ತರದ 2 ರಾಜ್ಯಗಳನ್ನ ಇಟ್ಟುಕೊಂಡು ಅಧಿಕಾರ ಮಾಡ್ಬೋದು, ನಮ್ಗೆ ಪ್ರಾಮುಖ್ಯತೆ ಇರೋದಿಲ್ಲ ಅಂತ. ಆ ಮಟ್ಟಿಗಿನ ಗಂಭೀರತೆ ಮತ್ತು ಆ ವಿಚಾರದ ಬಗ್ಗೆ ಸ್ಪಷ್ಟತೆ, ಆ ಹೋರಾಟ ರೂಪಿಸ್ಬೇಕು ಅನ್ನೋದು ಕರ್ನಾಟಕಕ್ಕೆ ಇದೆಯಾ? ಇವತ್ತಿನ ಮನವಿ ಪತ್ರದಲ್ಲಿ ಈ ಅಂಶ ಇರಬೇಕಾಗಿತ್ತಾ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇವತ್ತಿನ ಮನವಿ ಪತ್ರದಲ್ಲಿ ಡಿಲಿಮಿಟೇಷನ್ ಪ್ರಸ್ತಾಪ ಇಲ್ಲ ಅನ್ನೋದನ್ನು ನಿಮ್ಮ ಮಾತಿನ ಮೂಲಕ ನಾನು ಕೇಳ್ಪಟ್ಟೆ. ಅದೇ ರೀತಿ SIR ಕುರಿತು ಕೂಡ ಕಾಂಗ್ರೆಸ್ನ ಧೋರಣೆಯನ್ನು ನೋಡಿದ್ರೆ ಬಹಳ ನಿರಾಶಾದಾಯಕವಾಗುತ್ತೆ ಅತ್ತಂತೂ. ಮತ್ತು ಅವರಿಗೆ ಬಹುಶಃ ಈ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತ ಕೂಡ ಸ್ಪಷ್ಟವಾಗುತ್ತೆ. ಅದ್ರ ಬಗ್ಗೆ ಅದು ಮುಂಚೆ ಇರ್ಲಿಲ್ಲ ಅನ್ನೋದು ನಿಜ. ಆದ್ರೆ ಬಿಜೆಪಿ ಅಂತಹ ಚುನಾಯಿತ ಅಧಿಕಾರಕ್ಕೆ ಬಂದಾಗ, ಮತ ಧರ್ಮಾಂಧತೆಯನ್ನು ಬಿತ್ತುವಂತಹ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಗೆ ಸಹಜವಾಗಿ ಆತಂಕವಾಗಿ ಪರ್ಯಾಯ ರಾಜಕಾರಣ ಇಲ್ಲ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ ಅವ್ರನ್ನ ಪರ್ಯಾಯ ಅಂತ ಯಾರು ನೋಡ್ಲಿಲ್ಲ. ಕನಿಷ್ಠ ಅಧಿಕಾರಕ್ಕೆ ಬಂದ್ರೆ ಇವ್ರು ಅರ್ಥ ಮಾಡ್ಕೊಳ್ತಾರೆ, ಹಿಂದಿನ ತಪ್ಪುಗಳನ್ನ ತಿದ್ಕೊಳ್ತಾರೆ, ಕನಿಷ್ಠ ಸೈದ್ಧಾಂತಿಕವಾಗಿ ಅರಿವು ಬೆಳೆಸ್ಕೊಂತಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಒಬ್ಬರೇ ಅಲ್ಲಿ ಸೈದ್ಧಾಂತಿಕವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ 2ನೇ ಅವಧಿಯ ಕಾಂಗ್ರೆಸ್ ಸರ್ಕಾರನ ಎಲ್ಲಾ ಬೆಳವಣಿಗೆ ನೋಡಿದಾಗ ಬಹಳ ನಿರಾಶೆ ಮೂಡಿಸುತ್ತೆ ಮತ್ತು ಇವ್ರ ಬಗ್ಗೆ ನಂಬಿಕೆ ಕೂಡ ಕಳ್ಕೊಂಡ್ಬಿಟ್ಟಿದೀವಿ. ಉದಾಹರಣೆ 2 ವಿಷಯ ಅಥವಾ 3 ವಿಷಯ ತಗೊಂಡಿದೆ. ಒಂದು ನರೇಗಾದ ಬಗ್ಗೆ ಬಹಳ ಮಾತಾಡಿದ್ರು, ವಿಶೇಷ ಅಧಿವೇಶನ ನಡೆಸಿದ್ರು, ಅದ್ರ ಬಗ್ಗೆ ನಿರ್ಣಯ. ಮುಂದೇನಾಯ್ತು? ಸರ್ಕಾರ ಒಂದು ತಾಂತ್ರಿಕವಾಗಿ ಒಂದು ಸಾಂಕೇತಿಕವಾಗಿ ತನ್ನ ಕೆಲಸ ಮಾಡಿದೆ, ಆದ್ರೆ ಪಕ್ಷವಾಗಿ ಮುಂದೇನ್ ಮಾಡ್ತಾ ಇದೆ? ನರೇಗಾವನ್ನ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದಾರಲ್ಲ, ಕೇಂದ್ರದಿಂದ ಹಣ ಬಂದಿಲ್ಲ, ಯಾಕಂದ್ರೆ ವಿ.ಜಿ. ರಾಮ್ಜಿ ಇಂಪ್ಲಿಮೆಂಟ್ ಆಗಿಲ್ಲ, ನರೇಗಾಗೂ ದುಡ್ಡು ಕೊಡ್ತಾರೆ. ಸರಿ, ಆ ಅಸಹಾಯಕತೆ ಒಪ್ಕೋಣ. ಪಕ್ಷವಾಗಿ ಏನ್ ಮಾಡ್ತಾ ಇದಾರೆ? ನರೇಗಾವನ್ನು ಉಳಿಸ್ಕೊಳ್ಳೋದಕ್ಕೆ ಇವರದೇ ಪಕ್ಷ UPA ಅಧಿಕಾರದಲ್ಲಿದ್ದಾಗ ಬಂದಂತದ್ದು ಒಂಥರ ಭಾರತ ಸಂದರ್ಭದಲ್ಲಿ ಒನ್ ಆಫ್ ದ ಏನ್ ಹೇಳ್ತಾರಲ್ಲ, ಅತ್ಯಂತ ಜನಪ್ರಿಯ ಪ್ರಗತಿಪರವಾದಂತ ಕಾಯ್ದೆ ಆಗಿತ್ತು. ಉಳಿಸ್ಕೊಳ್ಳಕ್ಕೆ ಇವ್ರು ಯಾವುದೇ ರೀತಿ ಪಕ್ಷವಾಗಿ ಏನು ಹೋರಾಟನೇ ಮಾಡ್ತಾ ಇಲ್ವಲ್ಲ. ತಳಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗಿತ್ತಲ್ವಾ? ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗಿತ್ತು, ಮೊಬಿಲೈಸ್ ಮಾಡ್ಬೇಕಾಗಿತ್ತು. ನರೇಗಾದ ಪರವಾಗಿ ಏನೂ ಮಾಡ್ತಾ ಇಲ್ಲ. SIR ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರರನ್ನ ಹೊರಗಾಕಿದ್ದಾರೆ. ಲಾಜಿಕ್ ಡಿಸ್ಕ್ರಿಪೆನ್ಸಿ, ತಾರ್ಕಿಕ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಅತ್ಯಂತ ಘೋರವಾದಂತ ಒಂದು ಅನಾಹುತ ಜರುಗಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ, ಬಾಯಿ ಮಾತಿನಲ್ಲಿ ಟೀಕೆ ಮಾಡ್ತಾ ಇದೆ, ನೀವು ಮಾಡ್ತಿರೋ ತಪ್ಪು, ಈ ತರ ಪ್ರಜಾಪ್ರಭುತ್ವದಲ್ಲಿ ಏಕಾಕಿ ಮತದಾರರ ಹೊರಗಾಕಲ್ಲ ಅಂತ ಹೇಳ್ತಾ ಇದೆ. ಅದು ಸಂವಿಧಾನದ ವಿಧಿ 326ರ ಉಲ್ಲಂಘನೆ ಮತ್ತು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಕ್ಟ್ 1950 ಸೆಕ್ಷನ್ 21(3) ನ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ನಿವೃತ್ತ ಮುಖ್ಯ ಚುನಾವಣಾ ಆಯುಕ್ತರಾದಂತ ಖುರೇಶ್ ಅವರು ಹೇಳಿದ್ದಾರೆ. 27 ಲಕ್ಷ ಮತದಾರರನ್ನ ಅಡ್ಜುಡಿಕೇಶನ್ ಮಾಡ್ಬಿಟ್ಟು ಹೊರಗಾಕಿದ್ದಾರೆ. 23 ಮತ್ತು 29 ಅಲ್ಲಿ ಚುನಾವಣೆಗೆ ನಡೀತಾ ಇದೆ, ಆದ್ರೆ ಅವ್ರಿಗೆ ಅರ್ಹತೆ ಇಲ್ಲ. ನನ್ಗೆ ಗೊತ್ತಿದೆ ಇವ್ರು ಯಾಕೆ ಹೇಳ್ತೀನಿ ಅಂತಂದ್ರೆ, ಅಷ್ಟರ ಮಟ್ಟಿಗೆ ಒಂದು ಇದು ನಡೀತದೆ. ಮಮತಾ ಬ್ಯಾನರ್ಜಿ ಅವರ ಕುರಿತು ಒಂದು ಜೀವನ ಮರಣದ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಸಿದ್ಧಾಂತಗಳ ಬಗ್ಗೆ, ಅವರ ಒಂದು ನಿರಂಕುಶ ಅಧಿಕಾರದ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ಒಂದು SIR ಅನ್ನುವಂತ ಒಂದು ಪ್ರಜಾಪ್ರಭುತ್ವ ವಿರೋಧಿ ಪ್ರಕ್ರಿಯೆ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ SIR ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಏನು ಮಾತಾಡ್ತಾ ಇಲ್ಲ. DK ಶಿವಕುಮಾರ್ ಹತ್ರ ಹೋದ್ರೆ ಕೆಲವು ಕೆಲವು ಸಂಘಟನೆಗಳು ಮಾತಾಡಿದ್ರೆ ಆಯ್ತು ನೋಡೋಣ ಅಂತಾರಂತೆ. ಅಥವಾ BLAಗಳು ಅಂದ್ರೆ SIR ಅಲ್ಲಿ 2 ತರ ಬರ್ತಾರೆ, BLO ಮತ್ತು BLAಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ, ನೀವು ಒಂದು ಬಾರಿ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ ಹೇಳ್ತಾರಂತೆ. ಆದ್ರೆ ಅದೆಲ್ಲ ಬೇಕಾಗಿರೋದು. SIR ಯಾಕೆ ವಿರೋಧಿಸ್ತಾ ಇಲ್ಲ? ಇದರಲ್ಲಿ ಕಾಂಗ್ರೆಸ್ ಮತದಾರರು ಹೋಗ್ತಾರೆ ಅನ್ನೋದಕ್ಕಿಂತ ಇದು ಮತದಾರರು ಹೊರಗಾಗ್ತಿದಾರಲ್ಲ. ಅರ್ಹ ಮತದಾರ ಇದುವರೆಗೆ ನಾವು ಯಾವ ತರ ಪ್ರಚಾರ ಮಾಡ್ತಾ ಇದ್ವಿ, ಒಬ್ಬ ಮತದಾರರು ಕೂಡ ಮತದಾರದಿಂದ ಹೊರಗುಳಿಬಾರ್ದಂತ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಈಗ ಎಷ್ಟು ಸಾಧ್ಯಷ್ಟು ಮತ ಹೊರಗಾಗ್ತೀವಿ ಅನ್ನುವಂಥದ್ದನ್ನ ಇವರು ವಿರೋಧ ಮಾಡ್ತಾ ಇಲ್ಲ. ಅದೇ ರೀತಿ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ, ಕ್ಷೇತ್ರವನ್ನು ವಿಸ್ತರಿಸೋದ್ ಬಗ್ಗೆ ಏನೇನು ಮಾತಾಡ್ತಿಲ್ಲ. ಸ್ಟಾಲಿನ್ ನೀವು ನೋಡಿ, ಕಳೆದ 4 ದಿನಗಳಿಂದ ಸತತವಾಗಿ ಅವ್ರು ಮಾತಾಡ್ತಿದ್ದಾರೆ. ಅಲ್ಲಿ ಚುನಾವಣೆ ಇದೆ, ಚುನಾವಣೆಗೋಸ್ಕರ ಮಾತಾಡ್ತಾರೆ ಅಂತ ಒಂದ್ ಕ್ಷಣ ಅನ್ಕೊಳ್ಳ, ಲೆಟ್ ಹಿಮ್ ಗಿವ್ ದ ಬೆನಿಫಿಟ್ ಆಫ್ ಡೌಟ್. ಆದ್ರೆ ಅದ್ರ ಆಚೆಗೆ ಅವ್ರು ಮುಂಚೆನೂ ಮಾತಾಡಿದ್ ನೋಡ್ತಾ ಇದೀವಿ. ಆದ್ರೆ ಕರ್ನಾಟಕ ಸರ್ಕಾರ ಡಿಲಿಮಿಟೇಷನ್ ಬಗ್ಗೆ, ಕ್ಷೇತ್ರದ ಮರುವಿಂಗಡಣೆ ಅಥವಾ ಕ್ಷೇತ್ರದ ವಿಸ್ತರಿಸುವ ಬಗ್ಗೆ ಏನೇನು ಮಾತಾಡ್ತಾ ಇಲ್ಲ. ಯಾತಕ್ಕೋಸ್ಕರ ನೀವು 2011ರ ಜನಗಣತಿನ ಆದಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇಲ್ಲ. ಯಾತಕ್ಕೋಸ್ಕರ ನೀವು 2027ರ ಜನಗಣತಿ ನಂತರ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇಲ್ಲ. ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಸೋನಿಯಾ ಗಾಂಧಿ ಒಬ್ಬರೇ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಇದುವರೆಗೂ ಮಾತಾಡಿದ್ ನೋಡ್ಲಿಲ್ಲ. ಸಿದ್ದರಾಮಯ್ಯ ಅಂತ ಒಬ್ಬ ನಾವೇನ್ ನಂಬಿಕೆ ಇಟ್ಟಿದ್ವಿ, ಅವರೇ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಯಾವುದೇ ಕಾಳಜಿ, ಆಸಕ್ತಿ, ಅರಿವು ಇಲ್ಲದಂತಹ ಉಪಮುಖ್ಯಮಂತ್ರಿಗಳ ಬಗ್ಗೆ ಆಗ್ಲಿ, ಇತರೆ ಕಾಂಗ್ರೆಸ್ನ ಮುಖಂಡರು, ಸಚಿವರ ಬಗ್ಗೆ ನಾವು ಏನು ನಿರೀಕ್ಷೆ ಇಟ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ನಂಬಿಕೆ ಇಟ್ಟಿದ್ದೆ ನಿಮ್ ತಪ್ಪು ಅಂತ ಅನ್ಸುತ್ತೆ. ಇಲ್ಲಿ ತಪ್ಪನ್ನು ಪ್ರಶ್ನೆ ಬರೋದಲ್ಲ. ಇದು ಇಟ್ ಇಸ್ ಎ ಡೆಮಾಕ್ರಸಿ. ನಾವು ಆಯ್ಕೆ ಮಾಡಿರ್ತೀವಿ, ಆಯ್ಕೆ ಮಾಡಿ ಸರ್ಕಾರದಲ್ಲಿ ನಾವು ನಂಬಿಕೆ ಇಡಲೇಬೇಕು. ನಂಬಿಕೆ ಇಡದೆ ಹೋದ್ರೆ ಇಟ್ಸ್ ನಾಟ್ ರಾಂಗ್.
ಅದೊಂದು ಇಲ್ಲಿಗಲ್ ಅಲ್ಲ ಅದು, ಅಥವಾ ಒಂದು ಮೋಸ ಹೋಯ್ತು ಅಂತನಲ್ಲ. 5 ವರ್ಷ ಆಯ್ಕೆ ಮಾಡಿದ್ರೆ ಏನ್ ಅರ್ಥ? ನಂಬಿಕೆ ಇಟ್ಟಿದ್ವಿ ಅಂತ ಅರ್ಥನೇ. ಈ ಬಿಜೆಪಿ ಆಯ್ಕೆ ಮಾಡಿ, ಕಾಂಗ್ರೆಸ್ ಆಯ್ಕೆ ಮಾಡಿ, JDS ಆಯ್ಕೆ, ನಂಬಿಕೆ ಪ್ರಶ್ನೆ ಅಷ್ಟೇ ಅದು. ಓಕೆ, ಈಗ ಡಿಲಿಮಿಟೇಷನ್ ಅಂತ ಬಂದ ಸಂದರ್ಭದಲ್ಲಿ ನಾವು ನೀವೇ ಹೇಳ್ದಂಗೆ 4 ದಿನಗಳಿಂದ ಸ್ಟಾಲಿನ್ ಅವರ ಹೋರಾಟ ರಾಜಕೀಯ ಇಲ್ಲದೇನೋ, ಆದ್ರೆ ಅಲ್ಲಿನ ವಿಪಕ್ಷ ಮತ್ತು ಆಡಳಿತ ಪಕ್ಷ AIADMK DMK ಎಲ್ಲವೂ ಸೇರಿ ಮೊದಲೇ ರೆಸೊಲ್ಯೂಷನ್ ತಗೊಂಡಿದ್ದಾರೆ ಚುನಾವಣೆ ಘೋಷಣೆಗಿಂತ ಮುಂಚೆನೆ ಡಿಲಿಮಿಟೇಷನ್ ಅನ್ನು ನಾವು ವಿರೋಧ ಮಾಡ್ತೀವಿ ಅಂತ. ಅಂದ್ರೆ ಅವರು ನಾಡು ನುಡಿ ಜಲ ತಮ್ಮ ಅಸ್ತಿತ್ವ ಅಂತ ಬಂದಾಗ ಎಲ್ಲಾ ಪಕ್ಷಗಳು ಒಟ್ಟಾಗ್ತವೆ. ಕರ್ನಾಟಕದಲ್ಲಿ ಆ ತರದ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷದ ಒಂದು ಪ್ರಾತಿನಿಧಿತ್ವ ಇಲ್ಲದೆ ಇರೋದು ಮತ್ತು ಈ ರಾಷ್ಟ್ರೀಯ ಪಕ್ಷಗಳು ಇರೋ ಕಾರಣಕ್ಕಾಗಿನೇ ಈ ಸಮಸ್ಯೆ ಆಗತ್ತಾ? ಇದನ್ನ ತಾವು ಹೇಗ್ ನೋಡ್ತೀರಿ? ಇಲ್ಲ, ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಅದೊಂದು 2 ಕತ್ತಿನ ಅಲುಗೆ, ಅದು 2 ಕತ್ತಿನ ಅಂಚದು. ಒಂದು ಕಡೆಗೆ ಈ ಒಕ್ಕೂಟ ವ್ಯವಸ್ಥೆಯನ್ನು ಕೇಂದ್ರದಿಂದ ಹೇರ್ತಾ ಇದಾರಲ್ಲ, ಅದನ್ನ ವಿರೋಧಿಸೋದಕ್ಕೆ, ನಮ್ಮ ಐಡೆಂಟಿಟಿ, ನಮ್ಮ ಅಸ್ಮಿತೆ, ನಮ್ಮ ಗುರುತನ್ನು ಉಳಿಸೋದಕ್ಕೆ, ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಬಹುಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಒಕ್ಕೂಟ ವ್ಯವಸ್ಥೆ ಉಳಿಸ್ಕೊಳ್ಳೋದಕ್ಕೆ ಪ್ರಾದೇಶಿಕ ಪಕ್ಷಗಳೇ ಅಗತ್ಯವಿದೆ. ಅದ್ರ ಬಗ್ಗೆ ಯಾವುದೇ ಅನುಮಾನವಿಲ್ಲ. ಆದ್ರೆ ಇನ್ನೊಂದು ಅಲುಗು, ಇನ್ನೊಂದು ಅಂಚು ಏನಂತಂದ್ರೆ, ಕರ್ನಾಟಕದ ಇತಿಹಾಸ ಅಲ್ಲ, ಭಾರತದ ಇತಿಹಾಸದಲ್ಲಿನೇ ಪ್ರಾದೇಶಿಕ ಪಕ್ಷಗಳು ಒಂದು ಫ್ಯೂಡಲ್ ಪಕ್ಷಗಳಾಗಿ ಪರಿವರ್ತನೆಗೊಂಡಿರೋದನ್ನ ನೋಡ್ತಾ ಇದೀವಿ. ಕುಟುಂಬ ರಾಜಕಾರಣಕ್ಕೆ ದೊಡ್ಡ ಮಟ್ಟದ ಹೆಬ್ಬಾಗಿಲು ತೆರೆದಿದ್ದು ನೋಡ್ತಾ ಇದೀವಿ. ಮತ್ತು ಅದು ಕ್ರಮೇಣ DMK ಮತ್ತು RJD ಹೊರತುಪಡಿಸಿ ಅವು ಮತ್ತೆ ಕೇಂದ್ರದ ಕೈಗೊಂಬುಗಳಾಗಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದೀವಿ. ನೀವು ಒಂದೊಂದೇ ನೋಡಿ ಪ್ರಾದೇಶಿಕ ಪಕ್ಷಗಳು. ಬಿಹಾರಲ್ಲಿ ಬನ್ನಿ, JDU ಏನ್ ಮಾಡ್ತು? ಕಳೆದ 20 ವರ್ಷಗಳಲ್ಲಿ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಅದ್ರ ಮೈತ್ರಿ ಸರ್ಕಾರ ಮಾಡ್ಬಿಟ್ಟು ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಬಿಜೆಪಿ ಇವತ್ತು ಒಬ್ಬ 7 ಕೊಲೆಗಳನ್ನ ಆರೋಪ ಇರುವಂತಹ ಸಾಮ್ರಾಟ್ ಚೌಧರಿ ಅನ್ನುವಂತಹ ಆರೋಪಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ಅದು ಒಂದು ಅನಾಹುತ ಆದ್ರೆ, ಮತ್ತೊಂದು ಅಪಾಯ ಅಂತಂದ್ರೆ ಮಂಡಲ್ ರಾಜಕಾರಣ ಮತ್ತು ಬಿಜೆಪಿ ಓನ್ ಮಾಡ್ತಾ ಇದೆ. ಬಿಕಾಸ್ ಆಫ್ ದಟ್ ಏನ್ ಮಂಡಲ್ ರಾಜಕಾರಣ ವಿರೋಧಿಸ್ತಲ್ಲ ಬಿಜೆಪಿ, ಮಂಡಲ ಆಯೋಗದ ಶಿಫಾರಸ್ಸಿನ ವಿರೋಧ ಬಿಜೆಪಿಗೆ ಇವತ್ತು JDUನ ಪ್ರಾದೇಶಿಕ ಪಕ್ಷದ ಈ ಹಿಪೋಕ್ರಸಿಯಿಂದಾಗಿ ನಾವು ಬಿಜೆಪಿ ಓನ್ಸ್ ದ ಮಂಡಲ್ ಮೂವ್ಮೆಂಟ್ ಬಿಜೆಪಿ ಸಿಕ್ಬಿಡ್ತು. ಏನು ವಿರೋಧದಂತದ ಪಕ್ಷಕ್ಕೆ ಕೈಗೆ ತಂದು ಕೊಟ್ರು. ಅದೇ ರೀತಿ ನೀವು ತಮಿಳ್ನಾಡಿಗೆ ಬನ್ನಿ, AIADMK ಬಗ್ಗೆ ನಾವು ಮಾತಾಡ್ತಾ ಇದೀವಿ. AIADMK ಡಿಲಿಮಿಟೇಷನ್ ವಿರೋಧ ಮಾಡ್ತಾ ಇರೋದ್ರಲ್ಲ, ಇಟ್ಸ್ ಮೀನಿಂಗ್ಲೆಸ್. ಅದು AIADMK ಏನ್ ಮಾಡ್ತಾ ಇದೆ, ಸೇಮ್ JDU ಮಾಡಿರೋ ತರ ತಮಿಳ್ನಾಡಲ್ಲಿ ಆಂಟಿ ಕ್ಯಾಸ್ಟ್ ಮೂವ್ಮೆಂಟ್ ಆಗಿರ್ಬೋದು. AIADMK ಒಂದು ಕಾನ್ಸೆಪ್ಟ್ ಇತ್ತು, ಅದು ಅಣ್ಣಾದುರೈ ಮತ್ತು ಗಾಂಧಿಯ ನಡುವಿನ ಒಂದು ಹಂತದ ಸೆಂಟರ್ ತರದ ಒಂದು ಸೈದ್ಧಾಂತಿಕತೆ ಇತ್ತು. ಅದನ್ನ ಇವಾಗ ಬಿಜೆಪಿಗೆ ಓನ್ ಮಾಡಿಸ್ತಾ ಇದ್ದಾರೆ. 2ನೇ ಡೇಂಜರ್. ಕರ್ನಾಟಕಕ್ಕೆ ಬನ್ನಿ, ಜನತಾದಳ ಪಕ್ಷ ದೊಡ್ಡ ಮಟ್ಟದ ಒಂದು ಪ್ರಾದೇಶಿಕ ಪಕ್ಷ ಆಗುವಂತ ಎಲ್ಲ ಸಾಧ್ಯತೆಗಳಿದ್ವು. ಆದ್ರೆ ಅದೊಂದು ಮಧ್ಯ ಜಾತಿಗಳ, ಮುಂದುವರೆದ ಜಾತಿಗಳ ಒಂದು ಫ್ಯೂಡಲ್ ಪಕ್ಷ ಆಗ್ತಾ ಇದೆ. ಅಲ್ಲಿ ನೋಡಿದ್ರಲ್ಲಿ ಏನೇನು ಆಗಿದೆ ಅಂತ. ಕೊನೆಗೆ ಈಗ ಅದು ಕುಟುಂಬ ರಾಜಕಾರಣಕ್ಕೆ ಹೋಗಿದೆ. ಅದು ಕೂಡ ಬಿಜೆಪಿಗೆ ಒಕ್ಕಲಿಗರ ಮೈಸೂರು ಕರ್ನಾಟಕದ ಹಳ ಮೈಸೂರು ಭಾಗದ ಒಕ್ಕಲಿಗರ ಮತಗಳನ್ನ ಬಿಜೆಪಿಗೆ ಓನ್ ಮಾಡಿಸ್ತಾ ಇದೆ. ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಮತಗಳನ್ನ ಬಿಜೆಪಿಗೆ ಓನ್ ಮಾಡಿಸ್ತಾ ಇದೆ. ನಾನು ಉದ್ದೇಶಪೂರ್ವಕವಾಗಿ ಜಾತಿ ಹೆಸರು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ತರಹದ ಪ್ರಾದೇಶಿಕ ಪಕ್ಷಗಳು ಒಂದು ಜಾತಿ ಪಕ್ಷಗಳಾಗಿದ್ದಾವೆ. ಕರ್ನಾಟಕದಲ್ಲಿ JDS ಅನ್ನುವಂಥದ್ದು ಒಕ್ಕಲಿಗರ, ಅದರಲ್ಲಿಯೂ ದೇವೇಗೌಡ ಕುಟುಂಬದ ಪಕ್ಷವಾಗಿ ಬದಲಾಗ್ಬಿಟ್ಟಿದೆ. ತಮಿಳ್ನಾಡಲ್ಲಿ ನಾವ್ ಎಷ್ಟೇ DMK ನಾವು ಬೆಂಬಲ ಕೊಡ್ಲೇಬೇಕಾಗತ್ತೆ. DMK ಒಂದು ಆಂಟಿ ಕ್ಯಾಸ್ಟ್ ಮೂವ್ಮೆಂಟ್ ಇಂದ ಬಂದಿರುವಂತದ್ದು, ಅದಕ್ಕೊಂದು ಐಡಿಯಾಲಜಿ ಇದೆ, ಒಕ್ಕೂಟ. ಆದ್ರೆ DMK ಕೂಡ ಅಲ್ಲಿನ ಬಲಿಷ್ಠ ಮಧ್ಯ ಜಾತಿಗಳು ಇದಾರಲ್ಲ, ವಣ್ಣಿಯಾರ್, ಗೌಂಡರ್, ದೇವರ್ ತರದ ಜಾತಿಗಳನ್ನ ಅದರ ಒಂದು ಅಟ್ರಾಸಿಟಿಯನ್ನ ನಿಲ್ಸಕ್ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಮಿತಿ. ಇದು ಪ್ರಾದೇಶಿಕ ಪಕ್ಷಗಳ ದೊಡ್ಡ ಮಿತಿ ಅಂತಂದ್ರೆ, ಒಂದು ಜಾತಿ, ಪ್ರಬಲ ಜಾತಿಗಳ, ಮಧ್ಯ ಜಾತಿಗಳ ಒಂದು ಇದಾಗ್ಬಿಡುತ್ತೆ, ಒಂದು ಒಕ್ಕೂಟ ಆಗ್ಬಿಡುತ್ತೆ. ಇದು ಪ್ರಾದೇಶಿಕ ಪಕ್ಷಗಳ ಕರ್ನಾಟಕದ ಮಟ್ಟಿಗೆಲ್ಲ ಭಾರತದ ಮಟ್ಟಿಗೆ ನೋಡಿರುವಂತದ್ದು. TMC ನೋಡಿ, TMC ಏನಾಗ್ತಾ ಇದೆ, ಇಡೀ ಮಮತಾ ಬ್ಯಾನರ್ಜಿ ಒಂದು ನಿರಂಕುಶ ಅಧಿಕಾರ ಉಳ್ಕೊಂಡಿದ್ದಾರೆ. ನಾಳೆ ಮಮತಾ ಬ್ಯಾನರ್ಜಿ ನಿವೃತ್ತರಾದ್ರು ಅಂತಂದ್ರೆ ಅನೇಕ ಕಾರಣಗಳಿಗೆ TMC ಹೋಯ್ತದು. ಇಟ್ ಇಸ್ ಜೀರೋ. ವೇರ್ ಇಸ್ TMC ವಿಲ್ ನಾಟ್ ಸರ್ವೈವ್ ಎಟ್ ಆಲ್. ಇದು ಪ್ರಾದೇಶಿಕ ಪಕ್ಷಗಳ ಮಿತಿ. ಹಿಂಗಿರ್ಬಾರ್ದಾಗಿತ್ತು ಪ್ರಾದೇಶಿಕ ಪಕ್ಷಗಳು. ಆದ್ರೆ ಪ್ರಾದೇಶಿಕ ಪಕ್ಷಗಳು ಹೇಗಿರ್ಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಉದಾಹರಣೆಗಳಿಲ್ಲ. RJD ತಗೊಳ್ಳಿ, RJD ಇವತ್ತಿಗೂ ಭಾರತದಲ್ಲಿ ಏಕೈಕ ಬಿಜೆಪಿಯನ್ನ ಆರಂಭದಿಂದ ವಿರೋಧಿ ಮಾಡ್ಕೊಂಡು ಬಂದಂತ ಪಕ್ಷ. ಇದುವರೆಗೂ ಅವರು NDA ಸರ್ಕಾರವನ್ನು ಸೇರ್ಕೊಳ್ಳಿಲ್ಲ. DMK ಆದ್ರೂ ಒಂದು ಅವಧಿಗೆ ಸೇರಿತ್ತು, ಆದ್ರೆ RJD ಸೇರ್ಲಿಲ್ಲ. ಎಂತಹ ಒತ್ತಡ ಹಾಕಿದ್ರು ಕೂಡ RSS ಸಿದ್ಧಾಂತದ ವಿರೋಧವಾಗಿತ್ತು. ಆದ್ರೆ ಅಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಆರೋಪಗಳಿದಾವೆ. ಅದು ಕುಟುಂಬ ರಾಜಕಾರಣ ಬಿಟ್ಟು ಹೊರಗೆ ಬರಕ್ ಆಗ್ತಿಲ್ಲ ಅವರಿಗೆ.
RJD ಕತೆ ಆಗುತ್ತೆ. ನೀವು ಯಾವುದೇ ಪ್ರಾದೇಶಿಕ ಒಡಿಸ್ಸಾಗ್ ಹೋಗಿ, ಒಡಿಸ್ಸಾ ಪಕ್ಷದಲ್ಲಿ ಏನಾಗ್ತಾ ಇದೆ ಅದು ಸಹ ಅಷ್ಟೇನೆ. ಹೀಗಾಗಿ ಕರ್ನಾಟಕದ ಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷಗಳು ನಿಜಕ್ಕೂ ಒಕ್ಕೂಟ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂತಹ ಮತ್ತು ಆ ಒಕ್ಕೂಟ ರಕ್ಷಣೆ ಮಾಡೋದ್ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತು ಸಂವಿಧಾನದ ಆಶಯಗಳನ್ನು ಗಟ್ಟಿಗೊಳಿಸುವಂತಹ ಎಲ್ಲಾ ಸಾಧ್ಯತೆಗಳಿದ್ವು. ಅದನ್ನ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನಿರಾಶೆ ಮೂಡಿಸುವ ರೀತಿಯಲ್ಲಿ ಹೀಗಿರಬಾರದಾಗಿತ್ತು ಎನ್ನುವಂಥದ್ದು ಹೇಳ್ತಾರೆ. ಹೀಗಾಗಿ ಇವೆಲ್ಲವನ್ನು ಮೀರಿ ಹೊಸ ಪರ್ಯಾಯವಾದಂತಹ ಪ್ರಾದೇಶಿಕ ಪಕ್ಷದ ಅಗತ್ಯ ಖಂಡಿತವಾಗಿಯೂ ಅಗತ್ಯವಿದೆ. ಇದು ಒಳ್ಳೆ ಸಮಯ, ಇದು ಡಿಲಿಮಿಟೇಷನ್ ಬಗ್ಗೆ ಅಥವಾ ರಾಜ್ಯಪಾಲರ ನಡವಳಿಕೆಗಳಾಗಿರ್ಬೋದು, ಹಿಂದಿ ಹೇರಿಕೆ ಆಗಿರ್ಬೋದು, ಅಥವಾ ಅನೇಕ ಕಾರಣ ಮುಂದಿನ ದಿನಗಳಲ್ಲಿ ಒಂದು ದೇಶ ಒಂದು ಚುನಾವಣೆ ಶುರುವಾಗುತ್ತೆ. ಇಲ್ಲಿ ನಿಲ್ಲದೇ ಇಲ್ಲ. ಇದು ಎಲ್ಲವನ್ನು ಕಟ್ಟುವುದಕ್ಕೆ ಮತ್ತು ಜಾತ್ಯತೀತವಾಗಿ ಮತ್ತು ಜಾತಿ ರಹಿತವಾಗಿ ಕಟ್ಟುವುದಕ್ಕೆ ಒಂದು ಒಳ್ಳೆ ವೇದಿಕೆ ಸಿದ್ಧವಾಗಿದೆ ಅಂತ ಹೇಳುತ್ತೆ. ಬಟ್ ಅದು ಬಹಳ ದೂರ ಸಾಕ್ಬೇಕು. ಇಷ್ಟು ಬೇಗ ಈ ಕ್ಷಣಕ್ಕೆ ನಾ ಮಾಡ್ತೀನಿ, ಮುಂದಿನ ಚುನಾವಣೆಗೆ 2029 ಚುನಾವಣೆ ನಡೆಸ್ತೀನಿ, ಈಗ ಸದ್ಯ ಕಾಂಗ್ರೆಸ್ ಜೊತೆಗೆ ಮಾತ್ರ ಇರ್ತೀನಿ, ಆದ್ರೆ ಕಾಂಗ್ರೆಸ್ ವಿರೋಧಿಸ್ತೀನಿ, ಇವೆಲ್ಲವೂ ಪ್ರಾದೇಶಿಕ ಪಕ್ಷಗಳನ್ನ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ತಗೊಂಡು ಹೋಗೋದಿಲ್ಲ, ಮರಳಿ ನಮ್ಮನ್ನ 20 ಹೆಜ್ಜೆ ಹಿಂದಕ್ಕೆ ತಗೊಂಡು ಹೋಗ್ತವೆ. ನಿಜ, ಖಂಡಿತವಾಗ್ಲೂ ಶ್ರೀಪಾದ್ ಭಟ್ ಅವರೇ, ನೋಡೋಣ ಜನಚಲುವಳಿಗಳು ಅಲ್ಲ, ಒಂದು ನಿಮಿಷ ಹೇಳ್ತಾರೆ. ಈ ಪ್ರಾದೇಶಿಕ ಪಕ್ಷಗಳ ಕತೆ ಇದ್ದಾಗ ಒಂದು ರಾಷ್ಟ್ರೀಯ ಪಕ್ಷದ ಮುಖ್ಯಮಂತ್ರಿ ಆಗಿರುವಂತವ್ರು, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ನೀವು ಯಾವ ರೀತಿಯಲ್ಲಿ ಡಿಲಿಮಿಟೇಷನ್ ಬಗ್ಗೆ ನಿರೀಕ್ಷೆ ಮಾಡ್ತಾ ಇದ್ರಿ? ಇವರಿಂದ ಏನೂ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಇವರು ಸುಮ್ಮನೆ ಬಿಜೆಪಿ ಬರಬಾರ್ದು ಅನ್ನೋದಕ್ಕೋಸ್ಕರ ಅಧಿಕಾರಕ್ಕೆ ಬಂದಿರೋ ಹೊರತಾಗಿ ಬೇರೆ ಪಾಸಿಟಿವ್ ಸಕಾರಾತ್ಮಕ ಯಾವುದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ವೋಟ್ ಹಾಕಿದಾರ? 2020 ಕಾಂಗ್ರೆಸ್ ವೋಟ್ ಹಾಕಿದ್ದು ಬಿಜೆಪಿಯ ಆಡಳಿತದಿಂದ ಕೆಟ್ಟೋಗಿದ್ದಕ್ಕೆ, ಮಹಿಳೆಯರು ಗ್ಯಾರಂಟಿ ಕಾರಣದಕ್ಕೆ, ರೈತರು ಮತ್ತು ದಲಿತರು ಬಿಜೆಪಿಯಿಂದ ಅನ್ಯಾಯಕ್ಕೆ ಒಳಗಾಗಿದ್ದಕ್ಕೋಸ್ಕರ ಹಾಕಿರೋ ಹೊರತಾಗಿ ಇವರಲ್ಲಿ ಒಂದು ಪೊಟೆನ್ಶಿಯಲ್ ಇದೆ, ಇವರಲ್ಲಿ ಒಂದು ಸಕಾರಾತ್ಮಕ ಗುಣಗಳಿದಾವೆ, ಈ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಾರೆ, ಕೋಮುವಾದ ವಿರುದ್ಧ ಓಡ್ತಾರಂತೆ ಯಾರೂ ಕನಸ್ತಿರ್ಲಿಲ್ಲ. ಅದು ನಿರೀಕ್ಷೆ ಆ ಕನಸಿಲ್ಲ ಅಂದ್ಮೇಲೆ ಅಷ್ಟೇನೆ ನೀವು ಆಯ್ಕೆ ಮಾಡಿದಿರಿ, ಅಳುತ್ತೀರಿ ಅನ್ನುವಂಥದ್ದು ಸಿದ್ಧನಾಗಿದ್ದೀವಿ. ಓಕೆ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ಶ್ರೀಪಾದ್ ಭಟ್ ಅವರೇ, ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮಸ್ಕಾರ, ಧನ್ಯವಾದ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ, ಅಭಿಪ್ರಾಯ ಏನಾದ್ರೂ ಇದ್ರೆ ಅದನ್ನು ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.